ಇನ್ನು ರಾಜ್ಯ ರಾಜಕೀಯಕ್ಕೆ ಬರೋಣ. ರಾಜ್ಯ ರಾಜಕೀಯದಲ್ಲಿ ಪ್ರಮುಖವಾಗಿ ಬಿಜೆಪಿಯಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರ ಬಗ್ಗೆ ದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ಎಸ್ ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ಇರ್ತಾರಾ ಅಥವಾ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ? ಹೆಬ್ಬಾರ್ ಕೂಡ ಎಸ್ ಟಿ ಸೋಮಶೇಖರ್ ಅವರನ್ನು ಫಾಲೋ ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ಬಿಜೆಪಿ ನಾಯಕರಲ್ಲಿ ದೊಡ್ಡದಾಗಿ ಒಂದು ಪ್ರಶ್ನೆಯನ್ನು ಉದ್ಭವ ಮಾಡಿದೆ. ಆದರೆ ಇದಕ್ಕೆ ಉತ್ತರ ಎಂಬಂತೆ ಎಸ್ ಟಿ ಸೋಮಶೇಖರ್ ಮಾತ್ರ ಆಗಾಗ ಮೌನಕ್ಕೆ ಜಾರ್ತಾರೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾನೇನಾದ್ರು ಬಿಜೆಪಿ ಬಿಡ್ತೀನಾ ಅಂತ ಪ್ರಶ್ನೆಯನ್ನು ಹಾಕಿದ್ರು. ಇವೆಲ್ಲವನ್ನೂ ಕೂಡ ಈಗ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ಕೂಡ ನೋಡ್ತಾ ಇದ್ದಾರೆ. ಇವತ್ತು ಬಿಜೆಪಿಯ ಹಿರಿಯ ನಾಯಕ ಕೆ.ಎಸ್. ಈಶ್ವರಪ್ಪ ನೇರವಾಗಿಯೇ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದು, ಒಬ್ಬರ ಹತ್ರ ತಾಳಿ ಕಟ್ಸ್ಕೊಂಡು ಮತ್ತೊಬ್ಬರ ಹತ್ರ ಸಂಸಾರ ಮಾಡಬಾರ್ದು ಅಂತ ನೇರವಾಗಿ ಮಾತನಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ತುಂಬ ನೊಂದಿದ್ದೀನಿ ಇದನ್ನು ಅವ್ರು ಮಾಡ್ತಿರೋಂಥ ನಡವಳಿಕೆಯಿಂದ. ಅವರು ತಾಳಿ ಒಬ್ಬರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರದು. ಇದು ನಮ್ಮ ಹಿಂದೂ ಸಂಸ್ಕೃತಿ ವ್ಯವಸ್ಥೆ. ಅವ್ರಿಗೆ ಆಸಕ್ತಿ ಇಲ್ವಾ? ಕಾಂಗ್ರೆಸ್ಗೆ ಹೋಗಲಿ. ಬಿಜೆಪಿಯಲ್ಲಿ ಬಾಂಬೆ ಫ್ರೆಂಡ್ಸ್ ಅಸಮಾಧಾನ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಸ್ವಪಕ್ಷದ ವಿರುದ್ಧವೇ ಶಾಸಕ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಂ ಹೆಬ್ಬಾರ್ ಅಸಮಾಧಾನಗೊಂಡಿದ್ದಾರೆ. ಈ ಹಿಂದೆ ಬಹಿರಂಗವಾಗಿಯೇ ತಮ್ಮ ಬೇಸರವನ್ನ ಹೊರಹಾಕಿದ್ರು. ಸೋಮಶೇಖರ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ನಾಯಕರನ್ನೇ ತಮ್ಮ ಕ್ಷೇತ್ರಕ್ಕೆ ಕರೆಸಿ ಕೆಲಸ ಮಾಡಿಸಿಕೊಂಡಿದ್ರು. ಎಸ್ಟಿಎಸ್ ಬೆಂಬಲಿಗರು ಈಗಾಗಲೇ ಕೈ ಪಕ್ಷ ಸೇರಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರೋ ಚಳಿಗಾಲದ ಅಧಿವೇಶನದ 4ನೇ ದಿನದ ಕಲಾಪದ ವೇಳೆ ರಮೇಶ್ ಜಾರಕಿಹೊಳಿ ಆಪ್ತ ಪೃಥ್ವಿ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣ ವಿಧಾನಸಭೆಯಲ್ಲಿ ಭಾರೀ ಚಟಾಪಟಿಗೆ ಕಾರಣವಾಗಿತ್ತು. ಪ್ರಕರಣ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ನೀಡಿದ್ರು. ಈಗ ಏನನ್ನೂ ಹೇಳುವುದಿಲ್ಲ, ತನಿಖೆ ಪೂರ್ಣಗೊಂಡ ಬಳಿಕ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಅಂದ್ರು. ಗೃಹ ಸಚಿವರ ಉತ್ತರಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿತು. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆಯತ್ನ ಅಂತ ಬಿಜೆಪಿ ಆರೋಪ ಮಾಡ್ತಿದ್ದಂತೆ ಭಾರೀ ಜಟಾಪಟಿ ನಡೆದಿತ್ತು. ಇದರ ಬೆನ್ನಲ್ಲೇ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಸಭಾತ್ಯಾಗ ಮಾಡಿದ್ರು. ಆದರೆ ಈ ವೇಳೆ ಶಾಸಕ ಎಸ್ ಟಿ ಸೋಮಶೇಖರ್ ಮಾತ್ರ ಸಭಾತ್ಯಾಗ ಮಾಡದೆ ಕುಳಿತಿದ್ರು. ಜೊತೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದ ಔತಣಕೂಟದಲ್ಲೂ ಭಾಗಿಯಾಗಿದ್ರು. ಇದು ಬಿಜೆಪಿ ನಾಯಕರನ್ನೇ ಕೆರಳುವಂತೆ ಮಾಡಿದೆ. ಇದೇ ಘಟನೆಗೆ ಇಂದು ರಾಯಚೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ಈಶ್ವರಪ್ಪ ಸೋಮಶೇಖರ್ ಮತ್ತು ಶಿವರಾಂ ಹೆಬ್ಬಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಒಂದು ಕಡೆ ತಾಳಿ ಕಟ್ಟಿಸಿಕೊಂಡು ಮತ್ತೊಂದು ಕಡೆ ಸಂಸಾರ ಮಾಡಬಾರದು ಅಂತ ಕಟು ಶಬ್ದಗಳಿಂದ ಟೀಕಿಸಿದ್ದಾರೆ. ಅಶೋಕ್ ಸರ್ಕಾರದ ವಿರುದ್ಧ ಸಭಾತ್ಯಾಗ ಮಾಡಿದ್ರೆ ಇವರು ಅಲ್ಲೇ ಕೊಡ್ತಾರೆ, ಇವರನ್ನ ಬಿಜೆಪಿ ಶಾಸಕರು ಅನ್ನಬೇಕಾ ಅಂತ ಗರಂ ಆದ್ರು. ಬಿಜೆಪಿನಲ್ಲಿ ಇದ್ದುಕೊಂಡು ಬಿಜೆಪಿಯಲ್ಲಿ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದರು. ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಅವರಿಗೇನು ಕೂಡ ನಾವು ಕಡಿಮೆ ಮಾಡಲಿಲ್ಲ. ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಮಂತ್ರಿನೂ ಮಾಡಾಯಿತು. ಚುನಾವಣೆಯಲ್ಲಿ ಮತ್ತೆ 2ನೇ ಸರಿ ಗೆದ್ದರು, ಸಂತೋಷ. ಈಗ ಅವ್ರು ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಒಲವಾಗಿದೆ, ಕಾಂಗ್ರೆಸ್ ಬಗ್ಗೆ ಒಲವಾಗಿದೆ. ನಾನು ನೇರವಾಗಿ ಒಂದು ಉತ್ತರ ಕೊಡ್ತೀನಿ. ಅವರು ತಾಳಿ ಒಬ್ಬರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರದು. ಹೌದಲ್ಲ? ಇದು ನಮ್ಮ ಹಿಂದೂ ಸಂಸ್ಕೃತಿ ವ್ಯವಸ್ಥೆ. ಇಲ್ಲಿ ಬಿಜೆಪಿ ಜೊತೆಗಿದ್ದು ಬಿಜೆಪಿ ಟಿಕೆಟ್ ತಗೊಂಡು MLA ಆಗಿ ಮಂತ್ರಿ ಆಗಿ ಮತ್ತೆ ಬಿಜೆಪಿ ಟಿಕೆಟ್ ತಗೊಂಡು MLA ಆಗಿ ನಾನು ಇಡೀ ಪಕ್ಷ ನಮ್ಮ ನಾಯಕರು ಅಶೋಕ್ ಅವರು ಸಭಾತ್ಯಾಗ ಮಾಡ್ಬೇಕಾದ್ರೆ ಕಾಂಗ್ರೆಸ್ಸಿನ ವೈಫಲ್ಯ ವಿರುದ್ಧ ಇವರು ಅಲ್ಲೇ ಕೂತ್ಕೊಂಡ್ರೆ ಇವ್ರು ಬಿಜೆಪಿ ಶಾಸಕರು ಕರಿಬೇಕಾ ಇವ್ರನ್ನ? ಇಲ್ಲಿ ಬಿಜೆಪಿಲಿ ಇರೋದಕ್ಕೆ ಆಸಕ್ತಿ ಇದ್ದರೆ ನಾನು ಅದಕ್ಕೋಸ್ಕರ ಹೇಳಿದೆ. ನಾನು ವೈಯಕ್ತಿಕವಾಗಿ ತುಂಬ ನೊಂದಿದ್ದೀನಿ ಇದನ್ನು ಅವ್ರು ಮಾಡ್ತಿರೋಂಥ ನಡವಳಿಕೆಯಿಂದ. ಅವ್ರಿಗೆ ಆಸಕ್ತಿ ಇಲ್ವಾ? ಕಾಂಗ್ರೆಸ್ಗೆ ಹೋಗಲಿ, ತಗೊಳ್ಳಿ ಅಂದೆ. ಮಾಡ್ತೀವಿ ಸರ್ ನಾವು ಯಾವ ನಮಗೆ ಬುದ್ಧಿ ಹೇಳೋಕ್ಕೆ ಯಾವ ಸೋಮಶೇಖರು ಬೇಡ, ಯಾವ ಹೆಬ್ಬಾರು ಬೇಡ. ನೀವು ಬಿಜೆಪಿಯ ಶಿಸ್ತಿನ ಪ್ರಕಾರ ಇರಬೇಕಾ? ಇಲ್ಲ ಎಲ್ಲ ಬೇಕಾರೆ. ಅದಕ್ಕೋಸ್ಕರ ಇಷ್ಟು ಕಠೋರವಾದ ಪದ ಬಳಸಿದೆ. ಒಂದು ಕಡೆ ತಾಳಿ ಕಟ್ಸ್ಕೊಂಡು ಇನ್ನೊಂದು ಕಡೆ ಸಂಸಾರ ಮಾಡೋದು ಭಾರತೀಯ ಸಂಸ್ಕೃತಿಯ ಪದ್ಧತಿ ಅಲ್ಲ. ದಯವಿಟ್ಟು ನೀವು ಬಿಜೆಪಿಯಲ್ಲಿ ಇರ್ರಿ, ಇಲ್ಲ ನಿಮ್ಮ ಇಷ್ಟ ಬಂದ ಕಡೆ ಹೋಗಿ. ಇನ್ನು ಈಶ್ವರಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ನಮ್ಮ ಪಕ್ಷದಲ್ಲಿ ಈ ರೀತಿಯ ಹೇಳಿಕೆ ಕೊಡುವವರಿಗೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇನೆ. ಪಕ್ಷಕ್ಕೆ ಮುಜುಗರ ಆಗುವಂತಹ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿದ್ರು. ನೋಡಿ, ನಮ್ಮ ಪಾರ್ಟಿನಲ್ಲಿ ಕೆಲವರು ಏನು ಈ ಥರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಪಕ್ಷಕ್ಕೆ ಮುಜುಗರ ಆಗುವಂಥ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು. ಪಾರ್ಟಿ ಸಹಮತ ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ಅವ್ರು ಜೋರಾಗಿ ಹೇಳಿದ್ದಾರೆ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ನೀವು ನಿಮ್ಮ
ಪಾತ್ರನೂ ಕೂಡ ಈ ಪಕ್ಷ ಕಟ್ಟೋದ್ರಲ್ಲಿ ಇದೆ. ಸದ್ಯ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ನಡೆ ಮೂಲ ಬಿಜೆಪಿಗರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಇದು ಮುಂದೆ ದೊಡ್ಡ ವಾಕ್ಸಮರಕ್ಕೆ ಕಾರಣವಾದರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, TV9.